ಲಕ್ಕುಂಡಿ ಉತ್ಖನನ ಜೊತೆಗೆ ಲಕ್ಕುಂಡಿಯಲ್ಲಿ ಏನು 101 ಬಾವಿ 101 ದೇವಾಲಯಗಳ ಇವೆ, ಅವುಗಳ ಹುಡುಕಾಟವನ್ನು ರಾಜ್ಯ ಸರ್ಕಾರ ಭಾಳ ಆಸಕ್ತಿಯಿಂದ ಪ್ರಾರಂಭಗೊಳಿಸಿದೆ. ಈ ಕೆಲಸಕ್ಕಾಗಿ 101 ದೇವಾಲಯ 101 ಬಾವಿಗಳ ಹುಡುಕಾಟ ಕಾರ್ಯಕ್ರಮದಲ್ಲಿ ಅನುಕೂಲ ಹೆಚ್ಚಾಗಬೇಕು, ಬೇಗ ಕೆಲಸ ಆಗಬೇಕು ಅಂಥೇಳಿ ನಾವು ನಿಯಾಸ್ದವರ ಸಹಾಯವನ್ನು ಕೇಳ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ರಾಷ್ಟ್ರದ ಶ್ರೇಷ್ಠ ವಿಜ್ಞಾನಿ, ಇಸ್ರೋದ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥ ಕಿರಣ್ ಕುಮಾರ್ ಅವರ ಮಾರ್ಗದರ್ಶನವನ್ನು ಪಡಿತಾ ಇದ್ದೇವೆ. ಇವತ್ತು ಆ ದಿಸೆಯೊಳಗೆ ಏನು ಕೆಲಸ ಮಾಡಬೇಕು, ನಮ್ಮ ಇಲಾಖೆ ಏನು ಕೆಲಸ ಮಾಡಬೇಕು, ನಿಯಾಸ್ದವ್ರು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಕಿರಣ್ ಕುಮಾರ್ ಅವರು ಸಹಿತ ಮಾರ್ಗದರ್ಶನ ಮಾಡಿದ್ದಾರೆ. ಈ 101 ದೇವಾಲಯ 101 ಬಾವಿಗಳ ಹುಡುಕಾಟ ಕಾರ್ಯದೊಳಗೆ ವಿಜ್ಞಾನವನ್ನು, ನಮ್ಮ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ, ಅದರ ಸಲುವಾಗಿ ಇವತ್ತು ಸಭೆ ಇತ್ತು. ಭಾಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅಂದರೆ ಬಳಕೆ ಮಾಡಬೇಕು, ಹೌದು, ಬಳಕೆ ಮಾಡಬೇಕು. ಈಗ ಒಟ್ಟು 32 ದೇವಾಲಯ, 38 ಬಾವಿ, ಇವುಗಳನ್ನು ನಾವು ಈಗಾಗಲೇ ಗೊತ್ತು ಹಚ್ಚಿದ್ದೇವೆ. ಇನ್ನೂ 68 ದೇವಾಲಯ, 64 ಬಾವಿಗಳನ್ನು ಗುರುತಿಸಬೇಕಾಗಿದೆ, ಅವನ್ನು ಪತ್ತೆ ಹಚ್ಚಬೇಕಾಗಿದೆ, ಅವನ್ನು ಅನಾವರಣಗೊಳಿಸಬೇಕಾಗಿದೆ. ಅದಕ್ಕಾಗಿ ವಿಜ್ಞಾನವನ್ನು ಸಹಿತ ಉಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೀವಿ. ಸರ್, ಇನ್ನೊಂದು ಸುಪ್ರೀಂ ಕೋರ್ಟ್ ಒಂದು CBI ಎಲೆಕ್ಷನ್ ಮಾಡೋದು ಹೇಳಿದೆ. ಆಗಸ್ಟ್ 31 ತನಕ ಅವಕಾಶ ಕೊಟ್ಟಿದೆ. ಇದು ಕೊನೆಯ ಅವಕಾಶ, ಇನ್ನು ಅವಕಾಶವನ್ನು ಮುಂದೂಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಆದೇಶದಂತೆ ಆ ಕೆಲಸವನ್ನು ಪೂರ್ಣಗೊಳಿಸ್ತೀವಿ. ಸರ್, ಆಂಧ್ರ ಮತ್ತು ಕರ್ನಾಟಕ ಗಡಿ ಅಕ್ರಮ ಆಗಿರೋದು ಸಾಬೀತಾಗಿದೆ. ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಅಂತ ಅದೇ ಹೇಳಿತ್ತು, ಆದರೆ ಮೌನ ವಹಿಸ್ತಾ ಇದೆ. ಗಣೇಶ್ ಅವರು ಇದ್ರ ಬಗ್ಗೆ ಅಸಮಾಧಾನ ಅವರಾಗ್ತಾರೆ. ಮೌನ ವಹಿಸೋದಿಲ್ಲ. ಟಪಾಲ್ ಗಣೇಶ್ ನನಗೆ ಫೋನ್ ಮಾಡಿದರು. ನಾನು ಅವ್ರು ಬರೋದಕ್ಕೆ ನನ್ನ ಹತ್ರ ಕೆಲವು ವಿವರಗಳಿವೆ ಅಂತ ಹೇಳಿದರು. ಆ ವಿವರಗಳನ್ನು ತೆಗೆದುಕೊಂಡು ಬರೋದಕ್ಕೆ ನಾನು ಅವರಲ್ಲಿ ವಿನಂತಿ ಮಾಡಿದ್ದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.